ಜಿಲ್ಲೆಯಲ್ಲೂ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ. ಹಾಸನದ ಜನ ಕೂಡ ಕಂಗಾಲಾಗಿದ್ದಾರೆ. ನೆನ್ನೆ 105 ರೂಪಾಯಿ 86 ಪೈಸೆ ಇದ್ದಂತ ಪೆಟ್ರೋಲ್ ಬೆಲೆ ಇವತ್ತು ನೋಡಿದ್ರೆ 106 ರೂಪಾಯಿ 81 ಪೈಸೆ ಆಗಿದೆ. 93 ರೂಪಾಯಿ 71 ಪೈಸೆ ಇದ್ದಂತಹ ಡೀಸೆಲ್ನ ಬೆಲೆ ಇವತ್ತು ನೋಡಿದ್ರೆ 94 ರೂಪಾಯಿ 61 ಪೈಸೆ ಆಗಿದೆ. ದಿನನಿತ್ಯ ಬಳಕೆ ವಸ್ತುಗಳ ಬೆಲೆ ಏರಿಕೆ ಆದ್ರೆ ಜೀವನ ನಡೆಸೋದೇ ಕಷ್ಟ ಅಂತ ಹಾಸನದ ಜನ ಕೂಡ ಕಂಗಾಲಾಗಿದ್ದಾರೆ. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಮತ್ತೆ ಏರಿಕೆಯಾಗಿದೆ. ನಿನ್ನೆ ಮಧ್ಯರಾತ್ರಿಯಿಂದ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯಾಗಿರೋದು 81 ಪೈಸೆ ಹೆಚ್ಚಳವನ್ನು ಹಾಸನದಲ್ಲೂ ಸಹ ಆಗಿದೆ. ಹಾಸನದಲ್ಲಿ ಸದ್ಯದ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಎಷ್ಟಿದೆ ಅನ್ನೋದರ ರಿಯಾಲಿಟಿ ಚೆಕ್ ಅನ್ನು ಮಾಡ್ತಾ ಇದ್ದೇವೆ. ಹಾಸನದಲ್ಲಿ ಪೆಟ್ರೋಲ್ ಬೆಲೆ ಇಂದಿನ ಬೆಲೆ 106 ರೂಪಾಯಿ 81 ಪೈಸೆ, ನಿನ್ನೆ 105 ರೂಪಾಯಿ 86 ಪೈಸೆ ಇತ್ತು. ಆದರೆ ಇಂದು ಮತ್ತೆ ಹೆಚ್ಚಳ ಆಗಿದೆ. ಡೀಸೆಲ್ ಬೆಲೆ 94 ರೂಪಾಯಿ 65 ಪೈಸೆ ಇದೆ. ನಿನ್ನೆ 93 ರೂಪಾಯಿ 71 ಪೈಸೆ ಡೀಸೆಲ್ ಬೆಲೆ ಇತ್ತು. ಪ್ರತಿದಿನ ಹೆಚ್ಚಾಗಿದೆ. ಹೀಗಾಗಿ ಗ್ರಾಹಕರಿಗೆ ತೊಂದರೆ ಆಗ್ತಾ ಇದೆ. ಅತ್ಯಗತ್ಯವಾಗಿ ಪೆಟ್ರೋಲ್ ಬೇಕೇ ಬೇಕು. ಹೀಗಾಗಿ ಗ್ರಾಹಕರು ಸಾಕಷ್ಟು ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ. ಇನ್ನು ಹಾಸನದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಬಗ್ಗೆ ಪೆಟ್ರೋಲ್ ಖರೀದಿ ಮಾಡ್ತಾ ಇರುವಂತಹ ಬೈಕ್ ಸವಾರರು ಏನ್ ಹೇಳ್ತಾರೆ ಅವ್ರನ್ನ ಕೇಳೋಣ. ಬಹಳ ಬೇಜಾರಾಗಿದೆ. ಸರ್ಕಾರಗಳು ಯಾಕೆ ಈ ರೀತಿ ಮಾಡ್ತಾರೋ ಗೊತ್ತಿಲ್ಲ. ಜನಸಾಮಾನ್ಯರ ಜೀವನ ಬಹಳ ಕಷ್ಟ ಆಗಿದೆ. ಇಷ್ಟು ದಿನಗಳಲ್ಲೇ ಬೇಗ ಹಿಂಗೆ ಏರಿಸ್ಕೊಂಡು ಹೋಗ್ತಿದ್ರೆ ಹೇಗೆ ಬದುಕೋದು? ಈ ಪೆಟ್ರೋಲ್ ಡೀಸೆಲ್ ನಿಮಿತ್ತವಾಗಿ ಎಲ್ಲ ಬೆಲೆನೂ ಹೆಚ್ಚಾಗಿದೆ. ಹಾಗಾಗಿ ಜನರ ಜೀವನ ಬಹಳ ಕಷ್ಟ ಆಗಿದೆ. ಸರ್ಕಾರಗಳಿಗೆ ಸಾಮಾನ್ಯ ಜನರ ಮೇಲೆ, ಬಡ ಜನರ ಮೇಲೆ ಒಂದು ಕಾಳಜಿ ಇಲ್ಲ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಈಗ ಮತ್ತೆ ಈಗ ಎರಡನೇ ಬಾರಿಗೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.